प्रसीद मातर जगतोऽखिलस्य प्रसीद विश्वेश्वरी पाहि विश्व त्वमीश्वरी सर्वचराचरस्य जय 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 ಸ್ವರ್ಗ ಕಮಲ ನಿವಾಸಿಗಳಾದಂತಹ ಇಂದ್ರಾದಿ ಸುಮನಸರೇ ಕೇಳಿರಿ ಎದ್ದೇಳಿರಿ ಸತ್ತೈರವೆಂದಾಡಿರಿ ಆರ್ದ್ರವಾದ ಅಂತಃಕರಣದಿಂದ ಸಂಕೀರ್ತಿಸುತ್ತ ನನ್ನನ್ನೇ ಪ್ರಸನ್ನೀಕರಿಸಿಕೊಂಡಿದ್ದೀರಿ ಮುಖಾವಲೋಕನ ಮಾಡಿದಾಗ ಅಶ್ರುಧಾರೆ ಇಳಿಯುತ್ತಾ ಇದೆ ಕಾಯ ಕಂಪಿಸುತ್ತಾ ಇದೆ ನಾಲಗೆ ತಡವರಿಸುತ್ತಾ ಇದೆ ಯಾರಿಂದ ಬಂದ ಬವಣೆ ತಿಳಿಸಿರಿ ಮಕ್ಕಳೇ ತಿಳಿಸಿರಿ ಮೊದಲಾಗಿ ಸರ್ವ ದೇವಾನುದೇವತೆಗಳ ಪರವಾಗಿ ನಿನ್ನಲ್ಲಿ ಕ್ಷಮೆಯಾಚಿಸಬೇಕಮ್ಮ ನಾವು. ಯಾಕೆ? ಕಲ್ಪಾರಂಭದಲ್ಲಿ ಮೂರು ಮೂರ್ತಿಗಳನ್ನು ಸೃಷ್ಟಿಸಿ ಮೂರು ಗುಣಗಳನ್ನಿತ್ತು ತ್ರಿಲೋಕಗಳನ್ನು ಕರುಣಿಸಿ ತ್ರಿಕರ್ತವ್ಯಗಳನ್ನು ಬೋಧಿಸಿ ಮೂರು ಲೋಕಗಳನ್ನು ಸೃಜಿಸಿ ಪಾಲಿಸುವಂತಹ ಲಯಗೊಳಿಸುವ ಹೊಣೆಯನ್ನು ಹೊರಿಸಿದ್ದೆ. ಅದನ್ನು ಸಮರ್ಪಕವಾಗಿ ನಿರ್ವಹಿಸಲಾಗದಂತಹ ದುಸ್ಥಿತಿ ಈ ಕಾಲದಲ್ಲಿ ಒದಗಿದ್ದಕ್ಕಾಗಿ ಕ್ಷಮಾಯಾಚನೆ ತಾಯಿ. ಯಾರಿಂದ? ಹೇಗೆ? ಮಹಿಷನಾಮಕನಾದಂತಹ ದಾನವನೋರ್ವ ಧನುಜ ಸಂಕುಲವನ್ನೆಲ್ಲ ಒಗ್ಗೂಡಿಸಿ ವಿಧಾತನಿಂದ ಅಯೋನಿಗೆಯಿಂದ ಮಾತ್ರ ಮರಣವೆಂಬಂತಹ ನಮ್ಮೆಲ್ಲರಿಗೂ ದುರ್ಭೇದ್ಯವಾದಂತಹ ಅಸದೃಶ ವರವನ್ನು ಸಂಪಾದಿಸಿ ಅದರ ಬಲುವಿನಿಂದಲೇ ಲೋಕಲೋಕಾಂತರದ ಧರ್ಮಸ್ಥಿತಿಯನ್ನು ಗಾರುಗೆಡಿಸಿದ್ದಾನೆ. ದೇವೇಂದ್ರನನ್ನು ಪದಚ್ಯುತರನ್ನಾಗಿಸಿದ್ದಾನೆ. ದಿಕ್ಪತಿಗಳು ದಿಕ್ಷುತರಾಗಿದ್ದಾರೆ. ಧರ್ಮ ಆದವರೆಲ್ಲರೂ ಕೂಡ ಆಶ್ರಯವಿಲ್ಲದೆ ಅನಾಥತ್ವವನ್ನು ಧೀರತ್ವವನ್ನು ಅನುಭವಿಸ್ತಾ ಇರುವಂತಹ ಅಸಹಾಯಕವಾದ ಈ ಸನ್ನಿವೇಶದಲ್ಲಿ ನಮ್ಮ ಕೈಮೀರಿದ ಸನ್ನಿವೇಶವನ್ನು ನಿಯಂತ್ರಿಸುವುದಕ್ಕಾಗಿ ನಿನ್ನ ಪ್ರಸಾದ ರೂಪದಿಂದಲೇ ಅಂತಸ್ಥವಾದ ನಿನ್ನ ತೇಜೋ ವಿಶೇಷವನ್ನು ಹೊರಗೆಡಹಿದ ಕಾಲದಲ್ಲಿ ಅಷ್ಟಭುಜೆಯಾಗಿ ನಮ್ಮ ಕಂಗಳಿಗೆ ಹಬ್ಬವನ್ನುಂಟು ಮಾಡುವಂತೆ ಪ್ರಕಟವಾಗಿದ್ದಿ. ದುಷ್ಟನಾದಂತಹ ಮಹಿಷನ ವಧೆ ಮಾಡಿಕೊಟ್ಟು ಸುರರನ್ನು ಸಂರಕ್ಷಿಸಬೇಕು ತಾಯೇ. ಸುರರನ್ನು ಸೋಲಿಸಿ ನೆರೆ ಮದದಿಂದಲೇ ನೆರೆವನೆ ಖಳನಾಗದಿ. ಮಕ್ಕಳೇ, ನಿಮ್ಮ ಪರಿಭವಕ್ಕೆ ಕಾರಣವೇನೆಂಬುದು ವೇದ್ಯವಾಯಿತು. ಮಾಲಿನಿ ಸಂಜಾತನಾದಂತಹ ಮಹಿಷನು ವಿಧಿಯಿಂದ ವರಫಲಾನ್ವಿತನಾಗಿ ನರ ನಾಕ ನಾಗಲೋಕವನ್ನು ಮುತ್ತಿದ್ದಾನೆ. ಹರಿಯ ಹಿರಿಮೆಯನ್ನು ಧಿಕ್ಕರಿಸಿದ್ದಾನೆ. ಬ್ರಹ್ಮನನ್ನು ಮೀರಿ ಬೆಳೆದಿದ್ದಾನೆ. ಈಶನ ಕಟಾಕ್ಷಕ್ಕೆ ಕುರುಡನಾದನೆ. ಇಂದ್ರಾದಿ ಸುಮಾಸರನ್ನು ದೆಪ್ಪಗಿಡಿಸದೆ ಭ್ರಷ್ಟ ಲೋಕ ಕಂಟಕನಾಗಿ ಬರೆಯುವಂತಹ ಮಹಿಷರನ್ನು ವಾದಿಸಿ ನಿಮ್ಮನ್ನು ಪೊರೆಯುತ್ತೇನೆ. ಧೈರ್ಯ ತಾಳಿ, ಧೈರ್ಯ ತಾಳಿ. ಮಹಿಷರಿಗೆ ಬೆಂಬಲವಾಗಿ ಶಂಖದುರ್ಗ ನೋಡ್ಕೊಂಡು ಧರ್ಮವ ಬಿಂಕದೆಗಳಿರಾದವ ಸತಿಸದೆ ದಾರಿಯನ್ನು ಬರುವೆ ನನ್ನ ಕಿಕ್ಕರನ್ನು ಪ್ರೇಮದಿ. ಮಕ್ಕಳೇ, ದುಷ್ಟ ಮಹಿಷ ಮಾತ್ರನಲ್ಲದೆ ಆತನ ನೀಚ ಕರ್ಮಗಳಿಗೆ ಸಹಕಾರಿಯಾಗಿ ಶಂಕಾಸುರ, ದುರ್ಗಾಸುರ, ಬಿಡಲಾಸುರ ಮೊದಲಾದ ದಾನವ ಗಣನವನ್ನು ಸೇರಿಕೊಂಡಿದ್ದಾರೆಯೇ. ದುಷ್ಟರನ್ನೆಲ್ಲ
ಸಕಲರು ಜಯ ಜಯವಿಂದು ಸಕಲರು ಮಣಿಯಲಾಗಿ ಜಯ ಜಯ ವಿಶ್ವಕರ್ಮನು ಘನತರದಿ ಜೋಬಿಸುವ ಭೂಷಣವ ವಸನವ ನರ್ಪಿಸಲು ಭೂಷಣ ವಸನವ ನರ್ಪಿಸಲು ಜಯ ಜಯ ನಾರಾಯಣ ಲೋಕೋದ್ಧಾರದ ಮಹಾಸಂಕಲ್ಪವನ್ನು ತೊಟ್ಟು ದುರುಳ ಮಹಿಷರ ವಧೆಗೆ ದೀಕ್ಷಿತಳಾದವಳಂತೆ ಅಭಯ ಪ್ರದಾನ ಮಾಡಿದ ಈ ಕಾಲದಲ್ಲಿ ಪುಳಕಿತಾನಂದ ಗಾತ್ರರಾದಂತಹ ನಾವು ನತಮಸ್ತಕರಾಗಿ ಜಯಕಾರ ಮೊಳಗಿಸ್ತಾ ಇರುವ ಈ ವೇಳೆಯಲ್ಲಿ ಶ್ರೀದೇವಿಯ ಸೇವೆಯನ್ನು ತಾನೂ ಮಾಡಬೇಕು, ಸುರ ಪ್ರಾತಿನಿಧ್ಯವನ್ನು ಹೊಂದಿ ಆಕೆಗೆ ಕಾಣಿಕೆಯನ್ನು ಅರ್ಪಿಸಬೇಕೆಂಬ ಸದಾಶಯದಿಂದ ದೇವಶಿಲ್ಪಿಯಾದ ವಿಶ್ವಕರ್ಮ ಸುವಸನಗಳನ್ನು ಸುರುಚಿರಾಭರಣಗಳನ್ನು ಕಾಣಿಕೆಯಾಗಿ ತಂದು ನಿನ್ನ ಪಾದಮೂಲದಲ್ಲಿ ಒಪ್ಪಿಸ್ತಾ ಇರುವ ಈ ಶುಭ ಸನ್ನಿವೇಶದಲ್ಲಿ ನೀನು ಅನುಮತಿಸಿದೆ ಅಂತಾದರೆ ಅಲಂಕರಿಸುವಲ್ಲಿ ಅಪ್ಸರಾಂಗನೆಯರ ಆಸಕ್ತರಾಗಿದ್ದಾರೆ. ಅನುಮತಿಯನ್ನು ದಯಪಾಲಿಸುತ್ತಾಯೇ ಸೇವೆಗೆ ಅವಕಾಶವನ್ನು ಕಲ್ಪಿಸಿ. ಧನ್ಯ ಧನ್ಯ. ನನಗೂ ಸೇವೆ ಮಾಡಬೇಕು ಅಂತ ಉಂಟು, ಹೇಗೆ ಅಂತ ಯೋಚಿಸಿ. ವನಜನಾಭನು ಕರದ ಚಕ್ರವಾಗ ಮಹಾದೇವಿಯ ಕರಾಗ್ರಕ್ಕೆ ಮಹಾಚಕ್ರವನ್ನೇ ಒಪ್ಪಿಸ್ತಾ ಇದ್ದೇನೆ. ತ್ರಿನಯನಾಗ ತ್ರಿಜೂಲವನು ಸಗ ಕನಕ ಗರ್ಭನು ಬ್ರಹ್ಮದಂಡವನಿತ್ತು ಪದಕೆರಗೆ ದಂಡಿಸುವುದಕ್ಕಾಗಿ ಬ್ರಹ್ಮದಂಡವಮ್ಮ ವಿನಯದಿಲ್ದಲಿ ಸುರಪ ಕುಲಿಶವಾ ವರ್ತಿಸುವುದಕ್ಕಾಗಿ ನಾವು ಪುರುಷವನ್ನೇ ಕೊಡ್ತಾ ಇದ್ದೇನಮ್ಮ. ಅನಿಮಿಜರು ಶಕ್ತ್ಯಾಯುಧಂಗಳ ಮಣಿದು ಮಾತಿಯ ಪದದುಳ್ಗಿರಿಸುತ್ತ ನುತಿಸಿ ಜಯ ಜಯ ವಿನುತ ಜಯ 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 ಭ್ರೂಭಂಗದ ಚಲನೆ ಮಾತ್ರದಿಂದಲೇ ಚತುರ್ದಶ ಭುವನಗಳ ಚಲನೆಯನ್ನು ನಿಯಂತ್ರಿಸಬಲ್ಲಂತಹ ಸರ್ವಸಮರ್ಥೆಯಾದ ಸರ್ವೇಶ್ವರಿ ತಾಯಿ ನೀನು. ನಿನಗೆ ಯಾವುದರ ಅನಿವಾರ್ಯತೆಯೂ ಇಲ್ಲ, ಅಪೇಕ್ಷೆಯೂ ಅಲ್ಲ. ಆದರೆ ನಿನ್ನ ಅನುಗ್ರಹದಿಂದ ನಮಗೆ ಪ್ರದತ್ತವಾದ ಆಯುಧಗಳೆಲ್ಲ ತೇಜೋವಿಹೀನವಾದ ಈ ದುರ್ಬಲ ಸನ್ನಿವೇಶದಲ್ಲಿ ಅವುಗಳ ತೇಜಸ್ಸು ವೃದ್ಧಿಯಾಗಲಿ ಎಂಬ ಸದಾಶಯದಿಂದಲೇ ನಾನು ಕರದ ಚಕ್ರವನ್ನು, ತ್ರಿನೇತ್ರ ತ್ರಿಶೂಲವನ್ನು, ಬ್ರಹ್ಮದಂಡವನ್ನು, 30 ಕೋಟಿ ದೇವತೆಗಳು ತಮ್ಮ ತಮ್ಮ ಆಯುಧವನ್ನು ಕೊಟ್ಟರೆ ಆ ಎಲ್ಲವನ್ನೂ ಕೂಡ ಪರಿಗ್ರಹಿಸುವ ಔದಾರ್ಯವನ್ನು ಪ್ರಕಟಿಸಿದೆ ತಾಯಿ. ನಿಜ. ಈ ಸನ್ನಿವೇಶದಲ್ಲಿ ಸಂಕಲ್ಪ ಮಾತ್ರದಿಂದಲೇ ಸಂಚರಿಸಿ ಎಲ್ಲವನ್ನೂ ಸಾಧ್ಯವಾಗಿಸಬಲ್ಲ ದಿವ್ಯ ಯೋಗ್ಯತೆಯನ್ನು ನೀ ಹೊಂದಿದ್ದ ಹೌದಾದರೂ
ಶ್ರೀಮದ್ಗಾಂಭೀರ್ಯಕ್ಕೆ ಉಚಿತವಾದ ವಿಧಾನದಲ್ಲಿ ನೀನು ಏರಿ ಹೋಗುವುದಕ್ಕೆ ಉಚಿತವಾದ ವಾಹನವಾಗಬೇಕೆಂಬ ಸದಾಶಯದಿಂದ ಪರ್ವತರಾಯನೇ ದೇವ ಪ್ರಾತಿನಿಧ್ಯವನ್ನು ಹೊಂದಿ ಸಿಂಹಾಕೃತಿಯನ್ನು ತಳೆದು ನಿನ್ನ ಸೇವೆಗಾಗಿ ಚಿತ್ತೈಸ್ತಾ ಇದ್ದಾರೆ ತಾಯೇ. ಅಪಶಕುನಗಳು ಹಾಡು ಹಗಲಲ್ಲೇ ನರಿ ನಾಯಿ ಕಾಗೆ ಗೂಗೆಗಳೆಲ್ಲ ಕಿರುಚಾಡುತ್ತಾ ಇದೆ. ಕೆಂಡದ ಮಳೆ ಸುರಿಯುತ್ತಾ ಇದೆ, ರಕ್ತದ ಓಕುಳಿ ಹರಿಯುತ್ತಿದೆ. ಯಾಕೆ ಏನಂತ ಪ್ರಶ್ನಿಸಿದ್ರೆ ಯಾರೋ ಒಬ್ಬಳು ಹೆಣ್ಣು ಬಂದಿದ್ದಾಳಂತೆ, ನಮ್ಮವರನ್ನೆಲ್ಲ ಕೊಂದಿದ್ದಾಳಂತೆ. ಬಂದವಳು ಯಾರೆನ್ನುವುದನ್ನು ವಿಚಾರಿಸಬೇಕಾಗಿದೆ. ನಡೀತೇನೆ.
ಏನೇಲಿ ನಿನ್ನ 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 ಎಲೆಗೆ ನಾರಿ ಅಷ್ಟಭುಜಗಳಿಂದ ಅಲಂಕೃತಳಾಗಿ ತಟ್ಟನೆ ಕೇಸರಿಯನ್ನು ಏರಿ ದಿಟ್ಟತನದಿಂದ ಹೆಜ್ಜೆಯನ್ನಿಡುತ್ತಾ ಬಂದ ಗುಟ್ಟೇನೆ ಸಂಖ್ಯೆ ದುರ್ಗಾದ್ಯರನ್ನು ಕೊಂದವಳು ನೀನೇ. ನಾನೇ ಕೊಂದವಳು. ಯಾಕಾಗಿ ಬಂದೆ? ಯಾರಿಗಾಗಿ ಬಂದೆ? ಯಾರು ನೀನು? ದುಷ್ಟ ಮಗೇಶ ಲೋಕವೇ ಕಾಣಿಸುವುದಿಲ್ಲವೇನು? ಲೋಕವನ್ನೇ ನಿಯಂತ್ರಿಸುವಂತಹ ಮತ್ತೊಂದು ಶಕ್ತಿ ಇದೆ ಎನ್ನುವ ಹಾಗೆ ಜ್ಞಾಪಕದಲ್ಲಿರಲಿ. ವಿಧಿಯಿಂದ ವರವನ್ನು ಪಡೆದೆಯೋ? ನರ ನಾಕ ನಾಗಲೋಕವನ್ನು ಮುತ್ತಿದೆಯೋ? ಇಂದ್ರಾದಿ ಸುವಾಸರನ್ನು ದೆಸೆಗೆಡಿಸಿದೆಯೋ? ಮಾಡಿದ ತಪ್ಪಾಯಿತು ಎನ್ನುವ ಹಾಗೆ ಶರಣಾಗತಿಯನ್ನು ಹೊಂದು ಬದುಕುವುದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟೇನು. ಅದಲ್ಲ ಅಂತಾದ್ರೆ ನಿನ್ನ ಶಿರವನ್ನು ಹಾರಿಸೇನು. ಮೂರು ಲೋಕದಲ್ಲಿಯೂ ನಾನು ದೇವನಾಗಿ ಮೆರೆದಾಡುತ್ತಾ ಇದ್ದೇನೆ. ಬ್ರಹ್ಮದೇವನ ವರಬಲ ನನಗಿದೆ. ಮೂರು ಲೋಕದಲ್ಲಿಯೂ ನಾನೇ. ಆದ್ದರಿಂದ ನಿನಗೆ ಹೇಳ್ತಾ ಇದ್ದೇನೆ, ಏನನ್ನು? ನಿನ್ನ ಕೈಯಲ್ಲಿರುವಂತಹ ಆಯುಧವನ್ನು ಬಿಸಾಡು. ಹಾಕಿ ಏರಿ ಬಂದ ಸಿಂಹವನ್ನು ಕಾಡಿಗೆ ಬಿಡು. ಕಳುಹಿಸಿ ನನ್ನ ಎಡತೊಡೆಯರು ಬಾ.
ನೃತ್ಯ ಸ್ವರೂಪಿಣಿ ಬಾ ಮುಂದೆ. ಮಾಡುವ. ऐगिरिनदिनि नदितमेदिनि विश्वविनोदिनि नन्दनुते गिरिवरविन्द्यशिरोदिनि वा